ಈ ಒಂದು ಪ್ರಾಡಕ್ಟ್ ಅಮೇಜಿಂಗ್ ಪ್ರಾಡಕ್ಟ್ ಅಬೌಟ್ ಆಯಿಲ್, ಕ್ರೀಮ್ ಆ್ಯಂಡ್ ಒಂದು ಸನ್ಸ್ಕ್ರೀನ್ ಸಹ. ನಾನು ಈ ಸಲ ತರಿಸ್ಕೊಂಡಿರೋದು ಮಿನಿ ಬಾಟಲ್ಸ್ನ ತರಿಸ್ಕೊಂಡಿದ್ದೀನಿ ಆಯಿಲ್. ಏನಕ್ಕಂತಂದರೆ ನಾನು ಡೈಲಿ ಒಂದು ಆಯಿಲ್ನ ಯೂಸ್ ಮಾಡೋದ್ರಿಂದ ನನಗೆ ಲಾಂಗ್ ರನ್ ಆಗಿ ಬರುತ್ತೆ. ಅಂತಂದರೆ ಈಗ ಒಂದು ದೊಡ್ಡ ಬಾಟಲ್ನ ತರಿಸ್ಕೊಂಡು ತಿಂಗಳಾನ್ಗಟ್ಟಲೆ ಅದನ್ನೇ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಮಿನಿ ಬಾಟಲ್ಸ್ನ ತರಿಸ್ಕೊಂಡು, ನೋಡಿ ಎಷ್ಟು ಕ್ಯೂಟ್ ಆಗಿದೆಯಲ್ಲ, ಈ ಮಿನಿ ಬಾಟಲ್ಸ್ನ ತರಿಸ್ಕೊಂಡು ಇವತ್ತು ನಾನು ಆಲ್ಮಂಡ್ ಆಯಿಲ್ ಅದಿತಿಗೆ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಎಲ್ಲರೂ ನಾಗರ ಪಂಚಮಿನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕೈಯಲ್ಲೇನೋ ಗಾಯ ಆಗ್ಬಿಟ್ಟಿದೆ, ಎಷ್ಟು ಪೇಯ್ನ್ ಆಗ್ತಿದೆ ಗೊತ್ತಾ. ಸೊ ಇವತ್ತು ನಾಗರ ಪಂಚಮಿ, ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆ ಆಗಲಿಲ್ಲ, ಆದರೆ ಸಂಜೆ ಹೋಗ್ತೀವಿ. ಟೈಮ್ ಆಲ್ರೆಡಿ 12 o'clock ಆಗಿದೆ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ, ನೀವು ಏನೇನನ್ನ ನೋಡ್ಬೋದು ಅಂತಂದರೆ, ಅದಿತಿ ಮಲ್ಕೊಂಡಿದ್ದಾರೆ. ಅದಿತಿ ಫಸ್ಟ್ ನ್ಯಾಪ್ ತೊಗೊಳ್ತಾ ಇದ್ದಾರೆ. ಅದಿತಿ ಮಧ್ಯಾಹ್ನದ ಊಟಕ್ಕೆ ಒಂದು ಹುರುಳಿ ಕಾಳಿನ ಒಂದು ರೆಸಿಪಿ ಮಾಡಿಕೊಡೋಣ ಅಂತ. ಹುರುಳಿ ಕಾಳು ಮಕ್ಕಳಿಗೆ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅಂದರೆ ರಕ್ತ ಕಡಿಮೆ ಇದೆ, ಹೆಚ್ಚುತ್ತಿಲ್ಲ, ತುಂಬ ವೀಕ್ ಆಗಿದ್ದಾರೆ, ಆ ರೀತಿ ಇದ್ದರೆ ನೀವು ಮಕ್ಕಳಿಗೆ ಹುರುಳಿ ಕಾಳನ್ನ ಕೊಡ್ಬೋದು. ಅದಿತಿ ಈಸ್ ಆ್ಯಕ್ಟಿವ್, ಹೆಲ್ದಿ, ಎಲ್ಲನೂ ಚೆನ್ನಾಗಿದೆ. ಆದರೆ ಅದಿತಿಗೆ ನನ್ನ ಒಂದು ರೀಸನ್ನಿಂದ ಅದಿತಿಗೂ ಸಹ ಹಿಮೋಗ್ಲೋಬಿನ್ ಕಡಿಮೆ ಇದೆ. ಅದನ್ನು ಇನ್ಕ್ರೀಸ್ ಮಾಡಲೇಬೇಕಲ್ವಾ. ಅದಕ್ಕೋಸ್ಕರ ಇವತ್ತು ಅದಿತಿಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡುವಂತಹ ಒಂದು ರೆಸಿಪಿ, ಅದು ಹುರುಳಿ ಕಾಳಿನ ರೆಸಿಪಿ. ಹೇಗೆ ಮಾಡೋದು, ವೆರಿ ಈಸಿ. ಜಸ್ಟ್ ಒಂಥರ ಚಟ್ನಿ ಥರ ಮಾಡ್ಬೋದು, ಅದನ್ನು ಇನ್ನೊಂದು ಸ್ವಲ್ಪ ತೆಳುಗೂ ಮಾಡ್ಬೋದು. ಅದನ್ನು ಅನ್ನಕ್ಕೆ ಮಿಕ್ಸ್ ಮಾಡಿ ಅದಿತಿಗೆ ಕೊಡ್ತೀನಿ. ಅದಿತಿಗೆ ಅನ್ನ ಸಾರು ಅಂತಂದರೆ ತುಂಬ ಇಷ್ಟ. ಹುರುಳಿ ಕಾಳಲ್ಲಿ ರಸಮ್ ಸಹ ಮಾಡ್ಬೋದು. ಮೊನ್ನೆ ಅದಿತಿಗೆ ರಸಮ್ ಕೊಟ್ಟಿದ್ದೆ, ಸೊ ಬ್ಯಾಕ್ ಟು ಬ್ಯಾಕ್ ಬೇಡ. ಸೊ ಈ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಾನು ಬಂದಿದ್ದೀನಿ. ಏನಪ್ಪ ಪಾರ್ಸೆಲ್ ತೋರಿಸಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಸೊ ದಿಸ್ ಈಸ್ ಅಬೌಟ್ ಅದಿತಿಗೆ ಆಯಿಲ್ ಮಸಾಜ್ ಯಾವುದನ್ನು, ಅಂದರೆ ಆ ಆಯಿಲ್ ಮಸಾಜ್ಗೆ ಯಾವ ಆಯಿಲ್ನ ಯೂಸ್ ಮಾಡ್ತಿದ್ದೀರಾ. ಆ್ಯಂಡ್ ಸಾಕಷ್ಟು ನನಗೆ DMsಗಳು ರಿಸೀವ್ ಆಗ್ತಾನೆ ಇರುತ್ತೆ ರಿಲೇಟೆಡ್ ಅದಿತಿ ಆಯಿಲ್ ಮಸಾಜ್ ರಿಲೇಟೆಡ್ ಕ್ವೆಶ್ಚನ್ಸು. ಏನಂತಂದರೆ, ಇನ್ನೂ ತಲೆ ಆರಿಲ್ಲ, ತಲೆ ಆರಿಲ್ಲ ಅನ್ಬೇಕು, ಕೂದಲು ಆರಿಲ್ಲ ಅನ್ಬೇಕು, ಗೊತ್ತೇ ಆಗಲ್ಲ. ಎಸ್, ಯಾವ ರಿಲೇಟೆಡ್ ಇನ್ಫಾರ್ಮೇಷನ್ ಅಂತಂದರೆ, ಅದಿತಿಗೆ ನೀವು ಯಾವ ಆಲ್ಮಂಡ್ ಆಯಿಲ್ ಫಸ್ಟು ಜಾಸ್ತಿ ಕೇಳೋದು, ಅದಿತಿಗೆ ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಅಂತ. ಆ್ಯಂಡ್ ಸೆಕೆಂಡ್ ಕೇಳ್ತೀರಾ, ಅದಿತಿಗೆ ಡೈಲಿ ನೀವು ಆಯಿಲ್ ಮಸಾಜ್ ಮಾಡ್ತೀರಾ ಅಂತ. ಆ್ಯಂಡ್ ಯಾವ ಎಣ್ಣೆ ಅಂತಂದರೆ, ಅಂದರೆ ನೈಟ್ ಟೈಮು ನಾನು ಅದಿತಿಗೆ ಮಸಾಜ್ ಮಾಡ್ತೀನಿ, ಅಂದರೆ ಹೆಡ್ ಮಸಾಜು ಆ್ಯಂಡ್ ಫೇಸ್ಗೆ ಕಂಪ್ಲೀಟ್ ಮಸಾಜ್ ಮಾಡ್ತೀನಿ. ಆವಾಗ ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತೀರಾ. ಆ್ಯಂಡ್ ಇನ್ನೂ ಏನು, ಆ್ಯಂಡ್ ಲಿಂಕ್ ಕಳಿಸಿ, ಎಣ್ಣೆ ಲಿಂಕ್ ಕಳಿಸಿ ಆಯಿಲ್ದು ಅಂತೆಲ್ಲ ಕೇಳ್ತಿದ್ದೀರಾ. ಅದಕ್ಕೋಸ್ಕರ ಎಣ್ಣೆ ಎಲ್ಲ ಖಾಲಿ ಆಗಿತ್ತು. ನಾನು ಇದನ್ನು ಫ್ರಮ್ ಪಾಸ್ಟ್ 6 months ಯೂಸ್ ಮಾಡ್ತಿದ್ದೀನಿ ಈ ಒಂದು ಪ್ರಾಡಕ್ಟ್ನ. ಸೊ ದಿಸ್ ಇಸ್ ರಿಯಲಿ ಅಮೇಝಿಂಗ್. ಅದಿತಿ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಅದಕ್ಕೋಸ್ಕರ ರಿವ್ಯೂ ಕೊಡೋಣ. ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಸಡನ್ನಾಗಿ ಏನು ಜನಗಳಿಗೆ ಹೇಳೋದಕ್ಕಿಂತ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದಕ್ಕಿಂತ, ಅದನ್ನು ಯೂಸ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಅಥವಾ ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಅಂತ ಏನಂತ ಹೇಳ್ತೀವಿ, ಅದು ಚೆನ್ನಾಗಿದ್ರೆ ಮಾತ್ರ ಬೇರೆಯವ್ರಿಗೂ ಅದನ್ನು ಸಜೆಸ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಪಾಲಿಸಿ ಆ್ಯಂಡ್ ನನ್ನ ಒಂದು ವ್ಯಾಲ್ಯೂ ಸಿಸ್ಟಮ್ ಇರೋದು. ಅದಕ್ಕೋಸ್ಕರ ಇದನ್ನು ನಾನು 6 months ಯೂಸ್ ಮಾಡ್ತಿದ್ದೀನಿ. ಸೊ ಅದಿತಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ನೀವು ನೋಡಿದ್ದೀರಾ, ಅದಿತಿ ಸ್ಕಿನ್ ತುಂಬ ಚೆನ್ನಾಗಿದೆ, ಸಾಫ್ಟ್, ಸಪಲ್, ರೇಡಿಯಂಟ್ ಗ್ಲೋ ಸಹ ಇದೆ. ಅದಕ್ಕೋಸ್ಕರ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಈ ಒಂದು ಪ್ರಾಡಕ್ಟ್, ಅಮೇಝಿಂಗ್ ಪ್ರಾಡಕ್ಟ್ ಅಬೌಟ್ ಆಯಿಲ್, ಕ್ರೀಮ್ ಆ್ಯಂಡ್ ಒಂದು ಸನ್ಸ್ಕ್ರೀನ್ ಸಹ ಈ ಒಂದು ಪೇಜಲ್ಲಿ ನಿಮಗೆ ಸಿಗುತ್ತೆ. ಅದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ದಿಸ್ ಇಸ್ ರಿಯಲಿ ಅಮೇಝಿಂಗ್ ಪೇಜ್. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಸೊ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ಟು ಅದಾದಮೇಲೆ ನಾನು ನಿಮಗೆ ಹುರುಳಿ ಕಾಳಿನ ರೆಸಿಪಿ ತೋರಿಸ್ತೀನಿ. ಅದಿತಿ ಮಲ್ಕೊಂಡಿದ್ದಾರೆ, ಎದ್ದರೆ ಹ್ಯಾವ್ ಟು ಮ್ಯಾನೇಜ್ ಆ್ಯಂಡ್ ಡೂ ವಿಡಿಯೋ. ಎಸ್, ಸ್ಟಾರ್ಟ್ ಮಾಡೋಣ. ಸೊ ಇದು ತುಂಬ ಚೆನ್ನಾಗಿರುತ್ತೆ ಪ್ಯಾಕೇಜಿಂಗು. ಅಂದರೆ ನನಗೆ ಖಾಲಿ ಆಗಿತ್ತು, ಸೊ ಅದಕ್ಕೋಸ್ಕರ ತಿರ್ಗಾ ತರಿಸ್ಕೊಂಡಿದ್ದೀನಿ. ಇದು ಯಾವ ಪೇಜ್ ಅಂತಂದರೆ, ಇದರ ಇನ್ಸ್ಟಾಗ್ರಾಮ್ ಪೇಜ್, ಇದರ ಹ್ಯಾಂಡಲ್ ಇರೋದು ಲಿಟಲ್ ರಿಚುವಲ್ಸ್ ಅಂತ. ಈ ಲಿಟಲ್ ರಿಚುವಲ್ಸಲ್ಲಿ ಕಂಪ್ಲೀಟ್ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಇವರು ಮಾಡುವಂತಹ ಒಂದು ಪ್ರಾಡಕ್ಟ್ಸ್ಗಳಲ್ಲಿ ಎಣ್ಣೆ ಒಂದು ಆಯಿಲ್ಗಳು ನಿಮಗೆ ಈ ಒಂದು ಪ್ರಾಡಕ್ಟ್ ಅಂದರೆ ಇವರ ಒಂದು ಪೇಜಲ್ಲಿ ಸಿಗುತ್ತೆ.
ಕೊಕೊನಟ್ ಆಯಿಲ್ ಸಿಗುತ್ತೆ, ಆಲ್ಮಂಡ್ ಆಯಿಲ್ ಸಿಗುತ್ತೆ, ಮತ್ತು ಸಿಸೇಮ್ ಅಂತಂದರೆ ಎಳ್ಳೆಣ್ಣೆ ಅಂತ ಕರಿತೀವಲ್ಲ, ಹರಳೆಣ್ಣೆ ಅಲ್ಲ, ಅದು ಹರಳೆಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲು. ಇಲ್ಲಿ ಈ ಒಂದು ಪೇಜಲ್ಲಿ ಸಿಗೋದು ಇದು ಸಿಗುತ್ತೆ, ಸಿಸೇಮ್ ಆಯಿಲ್, ಬ್ಲ್ಯಾಕ್ ಸಿಸೇಮ್ ಆಯಿಲ್ ಸಿಗುತ್ತೆ, ಎಳ್ಳೆಣ್ಣೆ. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಲಾಸ್ಟ್ ವೀಡಿಯೋಸಲ್ಲೂ ಹೇಳಿದ್ದೀನಿ ನಾನು ಅದಿತಿಗೆ ಎಳ್ಳೆಣ್ಣೆ ಯೂಸ್ ಮಾಡ್ತಿದ್ದೆ ಅಂತ. ಬಟ್ ಆಫ್ಟರ್ ನನಗೆ ಈ ಒಂದು ಪೇಜ್ ಬಗ್ಗೆ ಗೊತ್ತಾದ ಮೇಲೆ, ರಿಸರ್ಚ್ ಮಾಡಿದ್ಮೇಲೆ ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಪೇಜ್. ಅದಕ್ಕೋಸ್ಕರ ಅದಿತಿಗೆ ಇದನ್ನು ಯೂಸ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸನ್ಸ್ಕ್ರೀನ್ ಸಹ ಸಿಗುತ್ತೆ ಈ ಒಂದು ಪೇಜಲ್ಲಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಇಸ್ ಅಬೌಟ್ ಆಫ್ಟರ್ ಆಯಿಲ್ ಮಸಾಜ್ ಮಾಡಿದ್ಮೇಲೆ ಮಾಯ್ಶ್ಚರೈಸರು ಸಿಗುತ್ತೆ, ತುಂಬ ಚೆನ್ನಾಗಿದೆ ಮಾಯ್ಶ್ಚರೈಸರ್. ಆ್ಯಕ್ಚುಲಿ ನಾನು ಅದನ್ನು ಒಂದೊಂದ್ಸಲ ಹಾಕ್ಕೊಳ್ತೀನಿ, ತುಂಬ ಚೆನ್ನಾಗಿದೆ ಅದರ ಒಂದು ರಿಸಲ್ಟ್. ಸೊ ಪ್ಯಾಕೇಜಿಂಗ್ ವಿಷಯದಲ್ಲಿ ಬರೋದಾದರೆ ತುಂಬ ಚೆನ್ನಾಗಿ ಸೇಫ್ ಪ್ಯಾಕೇಜಿಂಗ್ ಇದೆ, ತುಂಬ ಚೆನ್ನಾಗಿ ಪ್ಯಾಕೇಜ್ ಮಾಡಿ ಕಳಿಸ್ತಾರೆ ಒಂದು ಬಾಕ್ಸಲ್ಲಿ. ಆ್ಯಂಡ್ ನಾನು ಈ ಸಲ ತರಿಸ್ಕೊಂಡಿರೋದು ಮಿನಿ ಬಾಟಲ್ಸ್ನ ತರಿಸ್ಕೊಂಡಿದ್ದೀನಿ ಆಯಿಲ್. ಏನಕ್ಕಂತಂದರೆ ನಾನು ಡೈಲಿ ಒಂದು ಆಯಿಲ್ನ ಯೂಸ್ ಮಾಡೋದ್ರಿಂದ ನನಗೆ ಲಾಂಗ್ ರನ್ ಆಗಿ ಬರುತ್ತೆ. ಅಂತಂದರೆ ಈಗ ಒಂದು ದೊಡ್ಡ ಬಾಟಲ್ನ ತರಿಸ್ಕೊಂಡು ತಿಂಗಳಾನ್ಗಟ್ಟಲೆ ಅದನ್ನೇ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಮಿನಿ ಬಾಟಲ್ಸ್ನ ತರಿಸ್ಕೊಂಡು, ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಈ ಮಿನಿ ಬಾಟಲ್ಸ್ನ ತರಿಸ್ಕೊಂಡು ಇವತ್ತು ನಾನು ಆಲ್ಮಂಡ್ ಆಯಿಲ್ ಅದಿತಿಗೆ ಬಾಡಿ ಮಸಾಜ್ ಮಾಡಿದ್ರೆ ನಾಳೆ ಸಿಸೇಮ್ ಆಯಿಲ್ ಮಾಡ್ತೀನಿ, ನೆಕ್ಸ್ಟ್ ಅದಾದಮೇಲೆ ಕೋಕೋನಟ್ ಆಯಿಲ್ ಮಸಾಜ್ ಮಾಡ್ತೀನಿ, ಆ್ಯಂಡ್ ನೆಕ್ಸ್ಟು ಇನ್ನೊಂದು ಅಂದರೆ ಬೇರೆ ಬ್ರ್ಯಾಂಡ್ಗಳದ್ದು ಆಲಿವ್ ಆಯಿಲು ಮಸಾಜ್ ಮಾಡ್ತೀನಿ, ಆ್ಯಂಡ್ ಇನ್ನೊಂದು ದಿನ ಅದಿತಿಗೆ ಹರಳೆಣ್ಣೆ ಮಸಾಜ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ತಿರ್ಗಾ ಇದಕ್ಕೆ ಬರೋದು ಇನ್ನೂ ಒಂದು 5 days ಆದಮೇಲೆ. ಸೊ ಅದಕ್ಕೋಸ್ಕರ ನನಗೆ ಈ ರೀತಿ ಮಿನಿ ಬಾಟಲ್ಸು ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ಆ್ಯಂಡ್ ಯಾವುದೇ ರೀತಿ ಸುಮ್ಮನೆ ಅದು ದೊಡ್ಡ ಬಾಟಲ್ನ ತರಿಸ್ಕೊಂಡು ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಿನಿ ಬಾಟಲ್ಸ್ನ ತರಿಸ್ಕೊಂಡಿದ್ದೀನಿ. ದಿಸ್ ಇಸ್ ರಿಯಲಿ ನೈಸ್. ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಪುಟ್ಟು ಮುದ್ದು ಥರ. ಎಸ್, ಸೊ ಇದು ನಾನು ಕಂಪ್ಲೀಟಾಗಿ ನಿಮಗೆ ಯಾವ ಎಣ್ಣೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದು ಅಂದರೆ ಈ ಒಂದು ಲಿಟಲ್ ರಿಚುವಲ್ಸಲ್ಲಿ ಅವ್ರು ಏನೇನು ಈ ಸಲ ನಾನೇನೇನು ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಇದು ಇದು ಏನು ಫೇಸ್ ಕ್ರೀಮ್, ನೀವು ಇಲ್ಲಿ ನೋಡಬಹುದು, ಪೋಸ್ಟ್ ಬಯೋಟಿಕ್ ಫೇಸ್ ಕ್ರೀಮ್ ಅಂತ. ಸೊ ಇದು ಮಗುಗೆ ಅಂದರೆ ಸ್ನಾನ ಆದಮೇಲೆ ಇದನ್ನು ನಾವು ಅಪ್ಲೈ ಮಾಡಬಹುದು. ತುಂಬ ಚೆನ್ನಾಗಿದೆ, ಅರೋಮಾ ಅಂತೂ ಸಕ್ಕತ್ತಾಗಿದೆ. ಯಾವುದೇ ರೀತಿ ಒಂಥರ ಜಾಸ್ತಿ ಗಾಡಿ ಅನ್ಸಲ್ಲ, ಒಂಥರ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಅಂತೂ ಈ ಪೇಜಲ್ಲಿ ಅಂದರೆ ಈ ಒಂದು ಲಿಟಲ್ ರಿಚುವಲ್ಸ್ ಪ್ರಾಡಕ್ಟ್ಸಲ್ಲಿ ಯೂಸೇ ಮಾಡೋದಿಲ್ಲ. ತುಂಬ ಚೆನ್ನಾಗಿದೆ ಲಾಕಿಂಗ್ ಸಿಸ್ಟಮ್ ಎಲ್ಲ, ಮಕ್ಕಳು ಕೈಲಿ ಸಿಕ್ಬಿಡುತ್ತೆ, ಮಕ್ಕಳು ಇದನ್ನು ಪಂಪ್ ಮಾಡಿಬಿಡ್ತಾರೆ ಅನ್ನೋದು ಭಯ ಇರೋದಿಲ್ಲ. ಈ ರೀತಿ ಇದೆಯಲ್ಲ, ಸೊ ಇದನ್ನು ಈಗ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಅದಾದಮೇಲೆ ನಾವು ಪಂಪ್ ಮಾಡ್ಕೋಬೋದು. ಸೊ ನೀವಿಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಸ್ಕಿನ್ಗೆ ಪೆನಿಟ್ರೇಟ್ ಆಗುತ್ತೆ ಅಂದರೆ ತುಂಬ ಏನು ಒಂಥರ ಆಯಿಲಿ ಅಂತಲೂ ಅನಿಸಲ್ಲ, ಒಂಥರ ಡ್ರೈ ಅಂತಲೂ ಅನಿಸಲ್ಲ. ನಮ್ಮ ಸ್ಕಿನ್ಗೆ ಅಂತಂದರೆ ನನಗೆ ಅದಿತಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಅರೋಮಾ ಇಸ್ ಆಲ್ಸೋ ವೆರಿ ನೈಸ್. ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಯಾವುದೂ ಇಲ್ಲ, ಟಾಕ್ಸಿನ್ಸ್ ಫ್ರೀ, ಆ್ಯಂಡ್ ಇದು ಕಂಪ್ಲೀಟ್ ಒಂದು ಪ್ಲ್ಯಾಂಟ್ ಬೇಸ್ಡ್ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ, ಆ್ಯಂಡ್ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಅಂತೂ ಇರೋದೇ ಇಲ್ಲ. ಒಂದೊಂದಂತೂ ತುಂಬ ಒಂಥರ ತಲೆನೋವು ಬಂದುಬಿಡುತ್ತೆ. ನನಗಂತೂ ತಲೆನೋವು ಬರಲ್ಲ ಬಿಡಿ, ಇದುವರೆಗೂ ನನಗೆ ತಲೆನೋವು ಅನ್ನೋದೇ ಬಂದಿಲ್ಲ. ಟು ಬಿ ಫ್ರ್ಯಾಂಕ್, ಕೆಲವರಿಗೆ ತಲೆನೋವು ಬರುತ್ತೆ, ಕೆಲವು ಪ್ರಾಡಕ್ಟ್ಸ್ಗಳೆಲ್ಲ ಒಂಥರ ವಾಸನೆ ಇರುತ್ತೆ, ಒಂಥರ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇರುತ್ತೆ. ಬಟ್ ಇದು ಯಾವುದೇ ರೀತಿ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇಲ್ಲ, ನ್ಯಾಚುರಲ್, ಕಂಪ್ಲೀಟ್ 100% ನ್ಯಾಚುರಲ್ ಅಂತ ಹೇಳ್ಬೋದು. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನೇ ಇದರಲ್ಲಿ ಯೂಸ್ ಮಾಡೋದು. ದಿಸ್ ಇಸ್ ಅಬೌಟ್ ಫೇಸ್ ಕ್ರೀಮ್ ಪೋಸ್ಟ್ ಬಯೋಟಿಕ್ ಫೇಸ್ ಕ್ರೀಮ್ ಅಂತ, ನಾಟ್ ಪ್ರೋಬಯೋಟಿಕ್, ಪೋಸ್ಟ್ ಬಯೋಟಿಕ್ ಫೇಸ್ ಕ್ರೀಮ್ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸನ್ಸ್ಕ್ರೀನ್. ಅದಿತಿಗೆ ಹೊರಗಡೆ ಹೋದಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ರಿಲೇಟೆಡ್ಡು ಸಹ ತುಂಬ ಜನ ನನ್ನ ಕೇಳಿದ್ದೀರಾ, ನೀವು ಯೂಸ್ ಮಾಡ್ತಿದ್ದೀರಾ, ಯಾವುದು ಮಕ್ಕಳಿಗೆ ಯೂಸ್ ಮಾಡ್ಬೋದು ಅಂತ. ಸೊ ಇವರ ಪೇಜಲ್ಲಿ ಸನ್ಸ್ಕ್ರೀನ್ ಸಹ ಅವೈಲೇಬಲ್ ಇದೆ. ಇದು ಅಷ್ಟೇ, ಇದರಲ್ಲೂ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇರೋದಿಲ್ಲ. SPF 50 ಇದೆ. ಎಸ್, ಮಕ್ಕಳಿಗೆ ಅಷ್ಟು ಬೇಕೇ ಬೇಕಾಗುತ್ತೆ. ಎಸ್, ಸೊ ಮಕ್ಕಳಿಗೆ ಅಷ್ಟು ಇದು ಲಾಕಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಸೊ ಇದು ಕಂಪ್ಲೀಟ್ ಬಾಡಿ ಅಪ್ಲಿಕೇಶನ್, ಫೇಸ್ ಅಪ್ಲಿಕೇಶನ್ ಎಲ್ಲನೂ ಮಾಡ್ಬೋದು. ಇದು ಏನು ಒಂಥರ ವೈಟ್ ಅಂದರೆ ಕೆಲವು ನೀವು ಸನ್ಸ್ಕ್ರೀನ್ ನೋಡಿದರೆ ಮಾರ್ಕೆಟ್ಸಲ್ಲೆಲ್ಲ ಆ ರೀತಿ ಆಗುತ್ತೆ. ಬಟ್ ಆ ರೀತಿ ಎಲ್ಲ ಏನೂ ಇಲ್ಲ. ಹೇಗೆ ನಾವು ಮಾಯ್ಶ್ಚರೈಸರ್ ಹಚ್ಕೊಂಡಾಗ ನಾರ್ಮಲ್ ಆಗಿ ಒಂದು ಕಂಪ್ಲೀಟಾಗಿ ಅದು ಹೋಗುತ್ತೆ ಅಂತಂದರೆ ಫುಲ್ಲು ಬಾಡಿಗೆಲ್ಲ ಕವರ್ ಆಗುತ್ತೆ, ಅದೇ ರೀತಿ ಕವರ್ ಆಗುತ್ತೆ.
ಇದರಲ್ಲೂ ಯಾವುದೇ ರೀತಿ ಆರ್ಟಿಫಿಷಿಯಲ್ ಒಂಥರ ಅಂದರೆ ಇದು ಏನು ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇಲ್ಲ, ಏನಿಲ್ಲ, ಕಂಪ್ಲೀಟಾಗಿ ಆಗುತ್ತೆ. ಕಂಪ್ಲೀಟ್ ಫೇಸ್ಗೂ ನಾವು ಅಪ್ಲೈ ಮಾಡ್ಕೊಳ್ಬೋದು. ಅದೀತಿಗೆ ನಾನು ಕೈ ಕಾಲು ಫೇಸ್ಗೆ ಎಲ್ಲದಕ್ಕೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಹೊರಗಡೆ ಕರ್ಕೊಂಡು ಹೋದಾಗ. ಈಗ ಬಿಸಿಲಿಲ್ಲದೆ ಇರೋದ್ರಿಂದ ಇದು ಏನು ಯೂಸ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ದಿನನೇ ಆಯಿತು ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ನಾನು ರಿವ್ಯೂ ಕೊಟ್ಟಿರಲಿಲ್ಲ. ಸೊ ಬಿಸಿಲು ಬಂದ ಮೇಲೆ ತುಂಬ ಗಾಡಿ ಬಿಸಿಲು ಇರುತ್ತಲ್ಲ, ಜಾಸ್ತಿ ಬಿಸಿಲು, ಆವಾಗ ಇದನ್ನು ಕಂಪ್ಲೀಟಾಗಿ ಯೂಸ್ ಮಾಡಬಹುದು. ಆಲ್ರೆಡಿ ಕೌದ್ಕೊಂಡ್ಬಿಟ್ಟಿದೆ ಎನ್ವೈರ್ಮೆಂಟು. ಓಕೆ, ಸೊ ಇದನ್ನು ನಾನು ಹಾಗೆ ಇಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅಬೌಟ್ ಫೇಸ್, ಇದು ಸನ್ಸ್ಕ್ರೀನ್ ಆ್ಯಂಡ್ ದಿಸ್ ಇಸ್ ಪೋಸ್ಟ್ ಬಯೋಟಿಕ್ ಫೇಸ್ ಕ್ರೀಮ್. ಲೆಟ್ಸ್ ಕಮ್ ಬ್ಯಾಕ್ ಟು ಆಯಿಲ್. ಎಸ್, ಸೊ ಆಯಿಲ್ ಬಗ್ಗೆ ಹೇಳೋದಾದರೆ ಇದು ಆಲ್ಮಂಡ್ ಆಯಿಲ್. ಎಸ್, ಬೇಬಿ ಮಸಾಜ್ಗೆ ಅಂತಲೇ ಇದು ಮಾಡಿದ್ದಾರೆ. ಈ ರೀತಿ ನಾವು ಡಿಫ್ರೆಂಟ್ ಆಯಿಲ್ಸ್ಗಳಿಂದ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡೋದಿಲ್ಲ. ಸಾಕಷ್ಟು ಜನ ಕೇಳ್ತೀರಲ್ವ, ಅದಿತಿ ಹೇಗೆ ಅಷ್ಟು 2 to 3 naps ತೊಗೊಳ್ತಾರೆ, ಲಾಂಗ್ ಸ್ಟ್ರೆಚಲ್ಲಿ ನಿದ್ದೆ ಮಾಡ್ತಾರೆ ಅಂತಂದರೆ ಮೇನ್ ಕಾರಣ ಏನು ಅಂತಂದರೆ ಅದಿತಿಗೆ ನಾನು ಡೈಲಿ ಮಸಾಜ್ ಮಾಡೇ ಮಾಡ್ತೀನಿ. ಆಯಿಲ್ ಮಸಾಜ್ ತುಂಬ ಒಳ್ಳೆಯದು ಮಕ್ಕಳಿಗೆ. ಡೈಲಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಎಷ್ಟು ವರ್ಷ ಆಯಿಲ್ ಮಸಾಜ್ ಮಾಡಬೇಕು ಮಕ್ಕಳಿಗೆ ಅಂತಂದರೆ ಕಂಪ್ಲೀಟ್ ಅಂದರೆ ಮಕ್ಕಳಿಗೆ 5 ವರ್ಷ ಆಗೋವರೆಗೂ ನೀವು ಆಯಿಲ್ ಮಸಾಜ್ ಮಕ್ಕಳಿಗೆ ಮಾಡ್ಬೋದು. ತುಂಬ ಒಳ್ಳೆಯದು. ಇದರಿಂದ ಮಕ್ಕಳ ನಿದ್ದೆ ಚೆನ್ನಾಗಿರುತ್ತೆ, ಅವರ ಬೆಳವಣಿಗೆ ಚೆನ್ನಾಗಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಮತ್ತು ತಾಯಿ ಮತ್ತು ಮಗುವಿನ ನಡುವೆ ಒಂದು ಬಾಂಡ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಆಯಿಲ್ ಮಸಾಜಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಆಲ್ಮಂಡ್ ಆಯಿಲ್ನ ನೀವು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಆಯಿಲ್ ಮಸಾಜ್ಗೆ ಅಂದರೆ ಬಾಡಿ ಆಯಿಲ್ ಮಸಾಜ್ಗೆ ಮಕ್ಕಳಿಗೆ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಸಪಲ್ ಆಗುತ್ತೆ, ರೇಡಿಯಂಟ್ ಸ್ಕಿನ್ ಆಗುತ್ತೆ. ಆ್ಯಂಡ್ ಅಗೇನ್ ಇದೆಲ್ಲ ಕೋಲ್ಡ್ ಪ್ರೆಸ್ಡ್ ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ. ನಿಮಗೆ ಮಾರ್ಕೆಟಲ್ಲಿ ಬೇರೆ ಆಯಿಲ್ ಸಿಗುತ್ತೆ, ಆಲ್ಮಂಡ್ ಆಯಿಲ್, ಅದರಲ್ಲೆಲ್ಲ ಎಷ್ಟು ಫ್ರೇಗ್ರೆನ್ಸ್ ಇರುತ್ತೆ. ಆ್ಯಕ್ಚುಲಿ ನೀವು ನೆಕ್ಸ್ಟ್ ನೀವು ಯಾವುದೇ ಬ್ರ್ಯಾಂಡ್ ಆಲ್ಮಂಡ್ ಆಯಿಲ್ ತೊಗೊಳ್ಳಿ, ನಿಮಿಷ, ಯಾವುದೇ ಒಂದು ಆಲ್ಮಂಡ್ ಆಯಿಲ್ ತೊಗೊಂಡ್ರು ಸಹ ಆಲ್ಮಂಡ್ ಆಯಿಲ್ ಸ್ಮೆಲ್ ಬರೋದಿಲ್ಲ. ಕೆಲವು ಬ್ರ್ಯಾಂಡ್ಗಳ ಸ್ಮೆಲ್ ಹೇಗೆ ಬರುತ್ತೆ ಹೇಳಿ, ಒಂಥರ ಬಾದಾಮಿ ಥರ ಸ್ಮೆಲ್ ಬರುತ್ತೆ. ಖಂಡಿತವಾಗ್ಲೂ ಆಲ್ಮಂಡ್ ಆಯಿಲ್ ಸ್ಮೆಲ್ಲೇ ಬರೋದಿಲ್ಲ. ಒಂಥರ ಈ ಅಂದರೆ ಏನು ಬೀಜದ ವಾಸನೆ ಬರುತ್ತೆ ಗೊತ್ತಾ, ಅದೇ ರೀತಿ ಇರುತ್ತೆ ಅಂತಂದರೆ ಒಂಥರ ಹಸಿ ವಾಸನೆ ಬರುತ್ತೆ. ಅಂದರೆ ಒಂಥರ ನಮ್ಗೆ ಇಷ್ಟ. ಆ್ಯಕ್ಚುಲಿ ಏನು ಗೊತ್ತಾ ಅಂದರೆ ಅಂದರೆ ಎಲ್ಲರಿಗೂ ಅದೇ ರೀತಿ. ಅದರಲ್ಲಿ ಜಾಸ್ತಿ ಸ್ಟ್ರಾಂಗ್ ಆಗಿ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇದ್ದರೆ ಅದು ನಾವು ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ಏನೂ ಸ್ಮೆಲ್ ಇಲ್ಲ ಅಂತಂದರೆ ಅದು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತೀವಿ. ಟು ಬಿ ಫ್ರ್ಯಾಂಕ್ ಹೇಳೋದಾದರೆ ಕರೆಕ್ಟು ಅಂತಂದರೆ ಒಂದು ಜೆನ್ಯೂನ್ ಆಗಿ ಆ ಬ್ರ್ಯಾಂಡಲ್ಲಿ ಎಣ್ಣೆಗಳು ಸಿಗ್ತಿದೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿ ಒಂದು ಸ್ಮೆಲ್ ಇರೋದಿಲ್ಲ, ಆರ್ಟಿಫಿಷಿಯಲ್ ಸ್ಮೆಲ್ ಇರೋದಿಲ್ಲ. ಸೊ ಅದೇ ಒಂದು ಕರೆಕ್ಟ್ ಆಗಿರುವಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಯಾವುದೇ ರೀತಿ ಆ ರೀತಿ ಇಲ್ಲ ಸ್ಮೆಲ್ಲು. ಆ್ಯಂಡ್ ಈವನ್ ಕೋಕೋನಟ್ ಆಯಿಲಲ್ಲಿ ಇದು ವರ್ಜಿನ್ ಕೋಕೋನಟ್ ಆಯಿಲ್, ಇದು ಸಹ ಕೋಲ್ಡ್ ಪ್ರೆಸ್ಡ್ ಆಯಿಲ್. ನಮಗೆ ಮಾರ್ಕೆಟಲ್ಲಿ ಸಿಗುವಂತಹ ಆಯಿಲು ಪೆಟ್ರೋಲಿಯಂ ಜೆಲ್ಲಿಯಿಂದ ತೊಗೊಂಡು ಅದನ್ನು ಮಿನರಲ್ಸಿಂದ ತೊಗೊಂಡು ಎಣ್ಣೆ ಮಾಡ್ತಾರೆ. ಅದು ಮಕ್ಕಳ ಸ್ಕಿನ್ಗೆ ಒಳ್ಳೆಯದಲ್ಲ. ನಾವು ಮಕ್ಕಳಿಗೆ ತೊಗೊಳ್ಬೇಕಾಗಿರೋದು ಗಾಣದ ಎಣ್ಣೆ. ಸೊ ದಿಸ್ ಇಸ್ ಆಲ್ಸೋ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಮಕ್ಕಳಿಗೆ ತುಂಬ ಒಳ್ಳೆಯದು ಕೋಲ್ಡ್ ಪ್ರೆಸ್ನ ಆಯಿಲ್ನ ಯೂಸ್ ಮಾಡೋದ್ರಿಂದ. ಸೊ ದಿಸ್ ಇಸ್ ಕೋಕೋನಟ್ ಆಯಿಲ್. ಎಷ್ಟು ಚೆನ್ನಾಗಿ ಈಗ ಮನೆಯಲ್ಲೇ ಕೊಬ್ಬರಿನ ಹಾಕಿ ಅಂದರೆ ಇದನ್ನು ತೊಗೊಂಡು ಬರ್ತಾರಲ್ಲ, ಏನು ಕೊಬ್ಬರಿನ ಹಾಕಿ ಕೊಬ್ಬರಿ ಎಣ್ಣೆನ ಮಾಡಿಸ್ಕೊಂಡು ಬಂದಾಗ ಯಾವ ರೀತಿ ಸ್ಮೆಲ್ ಇರುತ್ತೋ ಅದೇ ರೀತಿ ಇದೆ. ಕೆಲವು ಬ್ರ್ಯಾಂಡ್ಸ್ಗಳಲ್ಲಿ ಇರುತ್ತೆ ಅಲ್ಲ ಒಂಥರ ಕೊಬ್ಬರಿ ಎಣ್ಣೆ ವಾಸನೆ ಅಂತಂದರೆ ಹಿಂಗೆ ಓಪನ್ ಮಾಡಿದ ತಕ್ಷಣ ಮೂಗು ಹಿಡಿಯುತ್ತಲ್ಲ, ಆ ರೀತಿಯಲ್ಲಿ ಏನಿಲ್ಲ. ಹತ್ತಿರ ಇಟ್ಕೊಂಡ್ರೆ ಮಾತ್ರ ಈ ಕೊಬ್ಬರಿ ಎಣ್ಣೆ ವಾಸನೆ ಚೆನ್ನಾಗಿ ಬರ್ತಾ ಇದೆ ಮೂಗಿಗೆ. ಸೊ ಆಯಿಲ್ ಮಸಾಜ್ ಮಾಡುವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫುಲ್ಲು ಕಂಪ್ಲೀಟ್ ಬಾಡಿಗೆಲ್ಲ ಚೆನ್ನಾಗಿ ಅಪ್ಲಿಕೇಶನ್ ಮಾಡ್ಬೋದು. ತುಂಬ ಗ್ರೀಸಿ ಇಲ್ಲ. ಆ್ಯಂಡ್ ಸಖತ್ತು ಜಿಡ್ ಅಂಶ ಆ ರೀತಿಯೆಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಕೋಕೋನಟ್ ಆಯಿಲ್. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ದಿಸ್ ಇಸ್ ರಿಯಲಿ, ಯಾಕಂತಂದರೆ ಜಾಸ್ತಿ ಜನ ಇದನ್ನು ಯೂಸ್ ಮಾಡ್ತಿರೋದಿಲ್ಲ. ಇದು ಯಾವ ಎಣ್ಣೆ ಅಂತಂದರೆ ಸಿಸೇಮ್ ಆಯಿಲ್ ಅಂತಂದರೆ ಎಳ್ಳೆಣ್ಣೆ ತುಂಬ ಒಳ್ಳೆಯದು. ಆ್ಯಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್, ಮತ್ತು ಇದರಲ್ಲಿರುವಂತಹ ಒಂದು ಆ್ಯಂಟಿ ಇನ್ಫ್ಲಮೇಟರಿ. ಮಕ್ಕಳಿಗೆ ಯಾವುದೇ ರೀತಿ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರೋದಿಲ್ಲ. ಕೆಲವು ಮಕ್ಕಳುಗಳಿಗೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಇರುತ್ತೆ, ಅಥವಾ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರದೇ ಇರೋಂಗೆ ಈ ಸಿಸೇಮ್ ಆಯಿಲು ಚೆನ್ನಾಗಿ ಮಕ್ಕಳ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಅಥವಾ ಮಕ್ಕಳು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇದೆ, ಅದನ್ನೆಲ್ಲನೂ ಈ ಸಿಸೇಮ್ ಆಯಿಲು ತಡೆಗಟ್ಟುತ್ತೆ. ಆ್ಯಂಡ್ ಅದಿತಿಗೆ ನಾನು ಡೈಲಿ ಇದನ್ನು ಆಯಿಲ್ ಮಸಾಜ್ಗೆ 1 month ಆಯಿಲ್ ಅಂತ ಯೂಸ್ ಮಾಡ್ತೀನಿ. ನೀವು ಕೇಳೋದಾದರೆ ಕ್ಯಾಸ್ಟರ್ ಆಯಿಲ್ ಎಲ್ಲಿಂದ ತರಿಸ್ಕೊಳ್ತೀರಾ ಅಂತ ಕೇಳೋದಾದರೆ, ಕ್ಯಾಸ್ಟರ್ ಆಯಿಲ್ನ ನಾನು ಅದಿತಿಗೆ ನಾರ್ಮಲ್ ಮಾಗಡಿ ಸೈಡ್ ಹೋದಾಗ ಅಲ್ಲೇ ಮಾಡಿ ಕೊಡ್ತಾರಲ್ಲ, ಸೊ ಅದನ್ನು ತರಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದು ಮನೆಯಲ್ಲೇ ಅಂದರೆ ಕಂಪ್ಲೀಟ್ ಅಮ್ಮನ ಮನೆಯಲ್ಲೂ ಅದೇ ಯೂಸ್ ಮಾಡ್ತಿದ್ದು, ಇಲ್ಲೂ ಅದೇ ಯೂಸ್ ಮಾಡ್ತಿದ್ದೀವಿ ನಾವು. ಸೊ ಅದೇ ಇರುತ್ತೆ. ಆ್ಯಂಡ್ ವರ್ಜಿನ್ ಆಲಿವ್ ಆಯಿಲು ಒಂದು ಬ್ರ್ಯಾಂಡ್ ಇದೆ, ಅದನ್ನು ಬೇಕಾದ್ರೆ ನಾನು ಇನ್ನೊಂದು ವೀಡಿಯೋದಲ್ಲಿ
ನಿಮಗೆ ಲಿಂಕ್ ಹಾಕಿ ಅಥವಾ ಲಿಂಕ್ ಅಥವಾ ನಿಮಗೆ ಫೋಟೋ ಸಹ ತೋರಿಸ್ತೀನಿ ಯಾವುದನ್ನು ಯೂಸ್ ಮಾಡ್ತಿದ್ದೀನಿ ಅಂತ. ಆಲ್ಮೋಸ್ಟ್ ಅದು ಖಾಲಿಯಾಗಿದೆ ಆ್ಯಂಡ್ ಬಾಟಲ್ ಕಂಪ್ಲೀಟ್ ಫುಲ್ಲು ಎಣ್ಣೆ ಜಿಡ್ಡೆಲ್ಲ ಆಗಿಬಿಟ್ಟಿದೆ. ಸೊ ಅದನ್ನು ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಐ ಆಮ್ ನಾಟ್ ಶೋಯಿಂಗ್ ಅಷ್ಟೇ. ಓಕೆ, ಸೊ ಇದು ಕಂಪ್ಲೀಟ್ ತುಂಬ ಚೆನ್ನಾಗಿದೆ, ನೀವು ಖಂಡಿತವಾಗ್ಲೂ ಹೋಗ್ಬೋದು. ಅಂದರೆ ಈ ಲಿಟಲ್ ರಿಚುವಲ್ಸ್ ಅವರು ಅದಿತಿ 5 ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ಡಿಸ್ಕೌಂಟ್ ಪ್ರೈಸ್ ಸಹ ಸಿಗುತ್ತೆ. ಆ್ಯಂಡ್ ನೀವು ಇದನ್ನು ಖಂಡಿತವಾಗ್ಲೂ ಆರ್ಡರ್ ಮಾಡ್ಬೋದು. ಯಾವುದೇ ರೀತಿ ಸೇಫ್ ಇಲ್ಲ ಪೇಜು, ನಿಜವಾಗ್ಲೂ ಈ ಪೇಜು ವರ್ತ್ ಅಥವಾ ಟ್ರಸ್ಟೆಡ್ ಪೇಜ್ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಟ್ರಸ್ಟೆಡ್ ಪೇಜ್. ನೀವು ಹೋಗಿ ಪೇಜ್ನ ಒಂದ್ಸಲ ಚೆಕ್ ಮಾಡಿ. ಸೆಲೆಬ್ರಿಟೀಸ್ ಸಹ ಈ ಪೇಜ್ನ ಯೂಸ್ ಮಾಡ್ತಿದ್ದಾರೆ. ನನಗೂ ಈ ಪೇಜ್ನ ನಾನು ಸರ್ಚ್ ಮಾಡುವಾಗ ಯಾವ ಚೆನ್ನಾಗಿದೆ ಮಾರ್ಕೆಟಲ್ಲಿ ಅಂತ ಸರ್ಚ್ ಮಾಡಿದಾಗ ಈ ಪೇಜ್ ನನಗೆ ಸಿಕ್ಕಿದ್ದು. ಐ ಆಮ್ ರಿಯಲಿ ಗ್ಲ್ಯಾಡ್. ತುಂಬ ಚೆನ್ನಾಗಿದೆ. ಸೆಲೆಬ್ರಿಟೀಸ್ ಎಲ್ಲ ಯೂಸ್ ಮಾಡಿಸಿ. ಇಟ್ಸ್ ನಾಟ್ ಅಬೌಟ್ ಸೆಲೆಬ್ರಿಟೀಸ್ ಅಂತಂದರೆ ಜಾಸ್ತಿ ಜನ ಯೂಸ್ ಮಾಡ್ತಿದ್ದಾರೆ, ಚೆನ್ನಾಗಿದೆ ಪ್ರಾಡಕ್ಟ್, ಆ ಮಕ್ಕಳಿಗೆಲ್ಲ ಯೂಸ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ನಾವು ನಮ್ಮ ಮಕ್ಳಿಗೆ ಯೂಸ್ ಮಾಡಿದ್ರೆ ಇದು ಯೂಸ್ ಆಗೇ ಆಗುತ್ತೆ, ವರ್ಕ್ ಆಗುತ್ತೆ ಅಂತ. ಅದಂತೂ ಐ ಆಮ್ ಶ್ಯೂರ್ ದಟ್ ಅದಿತಿಗೆ ಸ್ಕಿನ್ ರಿಲೇಟೆಡ್ ಇದರಲ್ಲಿ ಇದು ವರ್ಕ್ ಆಗಿದೆ. ಆ್ಯಂಡ್ ಈ ಒಂದು ಆಲ್ಮಂಡ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲು ಮತ್ತು ಈ ಕೋಕೋನಟ್ ಆಯಿಲು, ಸಿಸೇಮ್ ಆಯಿಲ್ ಎಲ್ಲನೂ ಸಹ ನಾನು ಅದಿತಿ ತಲೆಗೆ ಯೂಸ್ ಮಾಡ್ತೀನಿ. ಅಂತಂದರೆ ಹೇರ್ ಆಯಿಲ್ಗೂ ಸಹ ಯೂಸ್ ಮಾಡ್ತೀನಿ. ಏರ್ ಆಯಿಲ್ ನಾನೇನು ಸಪ್ರೇಟಾಗಿ ಬೈ ಮಾಡೋದಿಲ್ಲ. ಯಾಕಂತಂದರೆ ಇದನ್ನು ನಾನು ಎಕ್ಸಾಂಪಲ್ ಇವತ್ತು ಅದಿತಿಗೆ ನಾನು ತಲೆಗೆ ಸ್ನಾನ ಮಾಡಿಸಿದ್ದೀನಿ, ಶುಕ್ರವಾರ ಅಲ್ವಾ, ಸೊ ಅದಿತಿಗೆ ತಲೆಗೆ ಸ್ನಾನ ಮಾಡಿಸಿದ್ದೀನಿ. ಭಾನುವಾರ ನೈಟ್ ನಾನು ಅದಿತಿಗೆ ಆಯಿಲ್ ಮಸಾಜ್ ಮಾಡ್ತೀನಿ. ನಾಳೆ ನಾನು ಮಾಡೋದಿಲ್ಲ. ಭಾನುವಾರ ನೈಟ್ ಅದಿತಿಗೆ ಆಯಿಲ್ ಮಸಾಜ್ ಮಾಡಿದ್ರೆ ಸೋಮವಾರ ಪೂರ್ತಿ ಆ ಆಯಿಲ್ ಬೆಳಗ್ಗೆ ಕಂಪ್ಲೀಟ್ ಇದ್ದು ನಾನು ಮಂಗಳವಾರ ಅದಿತಿಗೆ ತಲೆಗೆ ಸ್ನಾನ ಮಾಡ್ತೀನಿ. ಸೊ ಆ ರೀತಿ ಕಂಪ್ಲೀಟ್ ಆಯಿಲು ಮಕ್ಕಳ ಒಂದು ತಲೆಯಲ್ಲಿ ಇದ್ದರೆ ಚೆನ್ನಾಗಿ ಹೇರ್ ಗ್ರೋತ್ ಸಹ ಆಗುತ್ತೆ. ಆ್ಯಂಡ್ ತುಂಬ ಜನ ಕಮೆಂಟ್ ಸಹ ಮಾಡಿದ್ದೀರಾ, ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಸಹ ಮಾಡಿದ್ದೀರಾ, ಅದಿತಿ ಏರ್ ಆಯಿಲ್ ಯಾವುದನ್ನು ಯೂಸ್ ಮಾಡ್ತಿದ್ದೀರಾ, ಚೆನ್ನಾಗಿದೆ ಫಾಸ್ಟ್ ಗ್ರೋತ್. ಹೌದು, ಅದಿತಿಗೆ ಫಾಸ್ಟ್ ಗ್ರೋತ್ ಇದೆ ಹೇರು. ಸೊ ಆಯಿಲ್ ಮಸಾಜ್ ಮಾಡೋದ್ರಿಂದನೇ ಆ ಒಂದು ಫಾಸ್ಟ್ ಗ್ರೋತ್ ಅಂತಲೂ ನನಗೆ ಅದು ಐ ಕ್ಯಾನ್ ಟ್ರಸ್ಟ್ ಆನ್ ದ್ಯಾಟ್. ಎಸ್, ಈ ಒಂದು ಪ್ರಾಡಕ್ಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಮಕ್ಕಳ ಆಯಿಲ್ ಮಸಾಜ್ ವಿಷಯದಲ್ಲಿ ಆಯಿಲ್ನ ಯಾವ್ದು ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂತಂದರೆ ಕೆಮಿಕಲ್ ಇರೋದು, ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇರೋದು, ಟಾಕ್ಸಿನ್ಸ್ ಇರೋದು, ಮೋರ್ ಇಂಪಾರ್ಟೆಂಟ್ ಪ್ರಿಸರ್ವೇಟಿವ್ಸ್ ಇರೋದನ್ನು ಯೂಸ್ ಮಾಡೋದಕ್ಕಿಂತ ಮಕ್ಕಳ ಸ್ಕಿನ್ಗೆ ಅದು ಹಾರ್ಮ್ ಮಾಡೇ ಮಾಡುತ್ತೆ. ಅದಕ್ಕಿಂತ ಈ ರೀತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆರ್ಗ್ಯಾನಿಕ್ನ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ. ಕೆಲವೊಂದು ಸಲ ಮಕ್ಕಳು ಇನ್ಹೇಲ್ ಮಾಡ್ಕೊಳ್ತಾರೆ, ಕಣ್ಣಿಗೆ ಹೋಗುತ್ತೆ, ಅದೆಲ್ಲ ಭಯ ಅಲ್ವಾ, ಸೊ ಮಕ್ಕಳ ವಿಚಾರದಲ್ಲಿ. ಅದಕ್ಕೋಸ್ಕರ ಸೊ ದಿಸ್ ಇಸ್ ಕಂಪ್ಲೀಟ್ ಅ ಟ್ರಸ್ಟೆಡ್ ಪೇಜ್. ನೀವು ಪೇಜ್ನ ಟ್ರಸ್ಟ್ ಮಾಡಿ ಮಕ್ಕಳ ಒಂದು ವಿಚಾರದಲ್ಲಿ ಇದನ್ನು ಟ್ರಸ್ಟ್ ಮಾಡಿ ನೀವು ಖಂಡಿತವಾಗ್ಲೂ ಬೈ ಮಾಡಬಹುದು. ಎಸ್, ಸೊ ಡೈಲಿ ಅದಿತಿಗೆ ಆಯಿಲ್ ಮಸಾಜ್ ಮಾಡುವಂತಹ ಆಯಿಲ್ಸು ಇದೇನೆ. ಅದಿತಿಗೆ ಆಯಿಲ್ ಮಸಾಜ್ ಆದಮೇಲೆ ನಾನು ಕಡಲೆ ಹಿಟ್ಟಲ್ಲೇ ಅಂದರೆ ಬಾತ್ ಪೌಡರ್ ಇದೆಯಲ್ಲ ಅದನ್ನು ನಾನು ಅದಿತಿಗೆ ಯೂಸ್ ಮಾಡ್ತಾಯಿದ್ದೀನಿ. ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಸಹ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ನೀವು ಇನ್ನೂ ಚೆಕ್ ಮಾಡಿಲ್ಲ, ನಿಮಗೆ ಆ ಮಾಹಿತಿ ಇಲ್ಲ ಅಂತಂದರೆ ನೀವು ಒಂದ್ಸಲ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ನೋಡಬಹುದು. ಸೊ ಈಗ ಟೈಮ್ ಆಯಿತು, ಅದಿತಿ ಆಲ್ಮೋಸ್ಟ್ ಎದೊಳುವಂತಹ ಟೈಮ್ ಆಗಿದೆ. ಎದೊಳೋದಕ್ಕಿಂತ ಮುಂಚೆ ನಾನು ಅದಿತಿಗೆ ಅನ್ನ ಮಾಡಿ ಹುರುಳಿಕಾಳಿಂದು ಒಂದು ಗೊಜ್ಜು ಮಾಡಿ ಅದಿತಿಗೆ ಊಟ ಮಾಡಿಸ್ಬೇಕು. ಎಸ್, ಈ ಒಂದು ಹುರುಳಿಕಾಳಿನ ಒಂದು ಗೊಜ್ಜು ಅಥವಾ ಹುರುಳಿಕಾಳನ್ನ ಮೇನ್ ಇಂಪಾರ್ಟೆಂಟ್ಲಿ ಮಕ್ಕಳ ಡಯೆಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಅದರಲ್ಲಿ ಸೂಪ್ ಮಾಡಬಹುದು, ರಸಮ್ ಮಾಡ್ಬೋದು. ಈ ರೀತಿ ನಾನು ಇವತ್ತು ತೋರಿಸುವಂತಹ ರೆಸಿಪಿ ಸಹ ಮಾಡ್ಬೋದು. ಮಕ್ಕಳಿಗೆ ತುಂಬ ಒಳ್ಳೆಯದು. ಏನೇನೆಲ್ಲ ಬೆನಿಫಿಟ್ಸು, ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನಾನಿವಾಗ ತೋರಿಸ್ತೀನಿ. ಸೊ ಕಮ್ ಲೆಟ್ಸ್ ಗೋ. ಸೊ ಇದರ ಒಂದು ಡೀಟೇಲ್ಸ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವ ಪೇಜು, ಅವರ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲು ಮತ್ತು ಯಾವ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ನಾನು ಸ್ಟೋರೀಸಲ್ಲೂ ನಿಮಗೆ ಹಾಕ್ತಾ ಇರ್ತೀನಿ ಇದ್ರ ರಿಲೇಟೆಡು. ಸೊ ನೀವು ಅಲ್ಲೂ ಚೆಕ್ ಮಾಡ್ಬೋದು. ಸೊ ಎಸ್, ಲೆಟ್ಸ್ ಗೋ. ಆ್ಯಂಡ್ ಈಗ ಅದಿತಿಗೆ ರೆಸಿಪಿ ಮಾಡಿ ಆಮೇಲೆ ಊಟ ಮಾಡಿಸೋಣ. ಆ್ಯಂಡ್ ಆಲ್ರೆಡಿ ನಾನು ಯಾವುದು 15 ಹೋಮ್ ರೆಮಿಡೀಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕೋಲ್ಡ್ ಆದಾಗ, ಕಾಫ್ ಆದಾಗ, ಜ್ವರ ಬಂದಾಗ ಯಾವ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿದ್ರೆ ಬೆನಿಫಿಟ್ಸ್ ಇರುತ್ತೆ ವಿತೌಟ್ ಕನ್ಸಲ್ಟಿಂಗ್, ಅಥವಾ ಅಂದರೆ ಮನೆಯಲ್ಲೇ ಮಾಡುವಂತಹ ಮನೆ ಮದ್ದು ಯಾವುದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಇನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಗೋ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ರೆಸಿಪಿ ಆದಮೇಲೆ ಐ ವಿಲ್ ಬಿ ಎಂಡಿಂಗ್ ದ ವಿಡಿಯೋ. ಇದಾಗಿತ್ತು ಇವತ್ತಿನ ಶುಕ್ರವಾರದ ವ್ಲಾಗ್. ಅದಿತಿಯ ಆಯಿಲ್ ಮಸಾಜ್ ರಿಲೇಟೆಡ್ ಅಂತಂದರೆ ಯಾವ ಆಯಿಲ್ ಯೂಸ್ ಮಾಡ್ತೀನಿ, ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಅದಿತಿಗೆ ಯಾವ ಫೇಸ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಸಬಾಮೇಡ್ ಅದಿತಿಗೆ ಯೂಸ್ ಮಾಡ್ತಿರೋದು. ಸೊ ಸಬಾಮೇಡ್ ಕಂಪ್ಲೀಟ್ ಫೇಸ್ಗೆಲ್ಲ ನಾನು ಬಾಡಿಗೆಲ್ಲ ಯೂಸ್ ಮಾಡ್ತೀನಿ. ಸೊ ಇದು ಅಂದರೆ ಒಂದು ಹೊರಗಡೆ ಹೋಗುವಾಗ ಅಂದರೆ ಸನ್ಸ್ಕ್ರೀನ್ ಹಾಕೋದಕ್ಕಿಂತ ಮುಂಚೆ ನಾನು ಇದನ್ನು ಯೂಸ್ ಮಾಡಿನೇ ಸನ್ಸ್ಕ್ರೀನ್ ಹಾಕೋದು. ದಿಸ್ ಇಸ್ ರಿಯಲಿ ನೈಸ್. ನಂಗೆ ಇದರಲ್ಲಿ ಏನು ತುಂಬ ಇಷ್ಟ ಆಗಿತ್ತು ಅಂತಂದರೆ ಈ ಲಾಕಿಂಗ್ ಸಿಸ್ಟಮ್. ಸೊ ಮಕ್ಳಿಗೆ ಕೈಗೆ ಸಿಕ್ಕಿದಾಗ ಮಕ್ಳಿಗೆ ಅಂದರೆ ಏನು
ಅಯ್ಯೋ ಎಲ್ಲ ಪಂಪ್ ಮಾಡಿ ಆಚೆ ಹಾಕ್ಬಿಡ್ತಾರೆ ಅನ್ನೋ ಒಂದು ಭಯ ಇರೋದಿಲ್ಲ. ಎಷ್ಟು ಚೆನ್ನಾಗಿದೆ ಲಾಕಿಂಗ್ ಸಿಸ್ಟಮ್. ಸೊ ಐ ರಿಯಲಿ ಲೈಕ್ ದಿಸ್. ಎಸ್ ಲೇಟ್ ಆಯಿತು. ಅದಿತಿ ಎದೋಳು ಅಷ್ಟರಲ್ಲಿ ಹೋಗಿ ರೆಸಿಪಿ ಮಾಡಿ ನಿಮಗೆ ಹೇಗೆ ಅಂತ ಎಕ್ಸ್ಪ್ಲೇನ್ ಸಹ ಮಾಡ್ತೀನಿ. ಸೊ ಕಮ್ ಲೆಟ್ಸ್ ಗೋ. ಬಾಯ್. ಈ ಹುರುಳಿ ಕಾಳಿನ ಗೊಜ್ಜಿಗೆ ಬೇಕಾಗಿರೋದು, ಹುರುಳಿ ಕಾಳನ್ನ ನಾನು ಬೆಳಗ್ಗೆನೇ ನೆನೆಸಿ ಇಟ್ಕೊಂಡಿದ್ದೆ. ಸ್ವಲ್ಪನೇ ತೊಗೊಂಡಿದ್ದೀನಿ, ಒಂದು ಹಾಫ್ ಕಪ್ಪಷ್ಟು. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು 7ರಿಂದ 8 ಮೆಣಸನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಬೇಕಾಗಿರೋದು ಅರಿಶಿಣ. ಈ ಒಂದು ನೆನೆಸ್ಕೊಂಡು ಇಟ್ಕೊಂಡಿರುವಂತಹ ಹುರುಳಿಕಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೇ ಜೀರಿಗೆ, ಮೆಣಸು ಮತ್ತು ಅರಿಶಿಣನ ಹಾಕ್ಕೊಳ್ಬೇಕಾಗತ್ತೆ. ನೀರು ಇದು ಮುಳುಗುವಷ್ಟು ಹಾಕ್ಕೊಳ್ಬೋದು. ಕ್ವಾಂಟಿಟಿ ಅಂತಂದರೆ 1 ಬೌಲ್ ನೀರು ಸಾಕಾಗತ್ತೆ ಇದಕ್ಕೆ. ಇದನ್ನು ನಾನು 5ರಿಂದ 6 ವಿಜಿಲ್ನ ಕೂಗಿಸ್ಕೊಂಡಿದ್ದೆ, ಅಂತಂದರೆ ಚೆನ್ನಾಗಿ ಬೆಂದಿರಬೇಕು ಅನ್ನುವಂತಹ ಕಾರಣಕ್ಕೆ. ಆ್ಯಂಡ್ ಒಗ್ಗರಣೆಗೆ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ಆ್ಯಂಡ್ ಸಾಸಿವೆ, ಜೀರಿಗೆ, ಒಂದು 2 ಮೆಣಸಿನ್ಕಾಯಿ. ಅದನ್ನು ಓಪನ್ ಮಾಡಲ್ಲ, ಏನಕ್ಕಂತಂದರೆ ಮಕ್ಕಳಿಗೆ ಅಲ್ವಾ ಕೊಡ್ತಿರೋದು, ಸೊ ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ. ಒಂದು 5 to 6 ವಿಜಿಲ್ ಆದಮೇಲೆ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಸೊ ಇದನ್ನು ನಾನು ಸೂಪ್ನ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ಈ ಒಂದು ಹುರುಳಿಕಾಳನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ. ಹುರುಳಿಕಾಳು, ಜೀರಿಗೆ, ಮೆಣಸು ಮತ್ತು ಅರಿಶಿನ ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಸೂಪ್ ಹಾಕ್ಕೊಂಡು ನಾನು ಇದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡಿಕೊಂಡೆ. ಈ ರೀತಿ ಆಗುತ್ತೆ. ಅದೇ ಒಂದು ಕುಕ್ಕರ್ಗೆ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಒಗ್ಗರಣೆ ಹಾಕಬೇಕಾಗತ್ತೆ. ಅಂತಂದರೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಮೆಣಸಿನ್ಕಾಯಿನ ಹಾಕಿ ಈ ಈರುಳ್ಳಿ ಮತ್ತು ಟೊಮ್ಯಾಟೊನ ಎರಡನ್ನೂ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಸಾಟ್ ಮಾಡ್ಕೋಬೇಕು. ಈ ರೆಸಿಪಿನ ಮಕ್ಕಳಿಗೆ ನಾವು 15 days ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಇದು ತುಂಬ ಚೆನ್ನಾಗಿ ಎನರ್ಜಿ ಕೊಡುತ್ತೆ. ಮಕ್ಕಳಿಗೆ ಅನಿಮಿಯಾ ಇದ್ದರೆ ಆ ಅನಿಮಿಯಾನ ಪ್ರಿವೆಂಟ್ ಮಾಡುತ್ತೆ ಮತ್ತು ಎನರ್ಜಿ ಫುಡ್ಡಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಈಗ ಮಸಲ್ ಗ್ರೋತ್ ಚೆನ್ನಾಗಿ ಬರ್ತಾ ಇರುತ್ತೆ ಆ್ಯಂಡ್ ಅವ್ರಿಗೆ ಬೋನ್ ಗ್ರೋತ್ ಚೆನ್ನಾಗಿ ಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ಹುರುಳಿಕಾಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಟ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ದೊಡ್ಡವರು ಸಹ ತಿನ್ನಬಹುದು. ಈ ಹುರುಳಿಕಾಳು ಜಸ್ಟ್ ಅನಿಮಿಯಾನ ಪ್ರಿವೆಂಟ್ ಮಾಡ್ದೇ ಇಮ್ಯುನಿಟೀಸನ್ನು ಸಹ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಕೋಲ್ಡ್ ಆಗೋದಿಲ್ಲ, ಕಾಫ್ ಆಗೋದಿಲ್ಲ, ಬಂದ್ರೂ ಸಹ ಬೇಗ ಕಡಿಮೆ ಆಗಿಬಿಡತ್ತೆ. ನಿಮ್ಮ ಮಕ್ಕಳಿಗೆ ಕೋಲ್ಡ್ ಆಗಿದೆ, ಕಾಫ್ ಆಗಿದೆ ಪ್ರಿವೆಂಟ್ ಮಾಡೋದಕ್ಕೆ ನೀವು ಈ ರೆಸಿಪಿನ ಮಾಡ್ಬೋದು. ಇನ್ನೇನು ಆಗ್ತಿದೆ, ಚೆನ್ನಾಗಿ ಕುದಿ ಬರ್ತಿದೆ ಅಂತಂದಾಗ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲ ಹಾಕಿದ್ರೆ ಹುರುಳಿಕಾಳಿನ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ನಾನು ಗಾರ್ನಿಷಿಂಗ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಅದಿತಿಗೆ ಇದು ತುಂಬ ಇಷ್ಟ. ಅಂತಂದರೆ ಅವ್ರಿಗೆ ಇದನ್ನು ಮಾಡಿದಾಗೆಲ್ಲ ನಾನು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಅವ್ರು ಖಾರ ಇಷ್ಟಪಟ್ಟು ತಿಂತಾರೆ. ಸೊ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಊಟ ಎಲ್ಲ ಆದಮೇಲೆ ಅದಿತಿಗೆ ಈವ್ನಿಂಗ್ಗೆ ಒಂದು ಆ್ಯಕ್ಟಿವಿಟಿ ಮಾಡಿಸಿದೆ. ಅದು ಯಾವುದಪ್ಪ ಅಂತಂದರೆ ಈ ರೀತಿ ಸ್ಟ್ಯಾಕಿಂಗ್ ರಿಂಗಲ್ಲಿ ಆ್ಯಕ್ಟಿವಿಟಿ ಮಾಡಿಸಿದ್ದೀನಿ. ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸು, ಹೇಗೆ ಆಟ ಆಡಬೇಕು, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆಯಪ್ಪ ಈ ಆ್ಯಕ್ಟಿವಿಟಿಯಿಂದ ಅಂತ ಕಂಪ್ಲೀಟಾಗಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಒಂದ್ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಸೂನ್ ವಿ ವಿಲ್ ಬಿ ರೀಚಿಂಗ್ 10K. ಐ ಆಮ್ ಸೋ ಹ್ಯಾಪಿ ಆನ್ ದ್ಯಾಟ್. ಪ್ರತಿಯೊಬ್ಬ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ನಾನು ಧನ್ಯವಾದ ಹೇಳ್ತಾ ಆ ದಿನಾನ ನಾವು ಸೆಲೆಬ್ರೇಟ್ ಮಾಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು. ಬಾಯ್.